ಇನ್ನು ನಾಳೆ ರಾಯಚೂರು ಕಾರವಾರದಲ್ಲಿ ಮಾಕ್ ಡ್ರಿಲ್ ನಡಿಬೇಕಾಗಿತ್ತು. ಆದರೆ ಮಾಕ್ ಡ್ರಿಲ್ ಇದೀಗ ಮುಂದೂಡಿಕೆಯಾಗಿದೆ. ನಾಳೆ ನಡೆಯಬೇಕಿದ್ದಂಥ ಮಾಕ್ ಡ್ರಿಲ್ ಈಗ ಪೋಸ್ಟ್ಪೋನ್ ಮಾಡಲಾಗಿದೆ. ಜಿಲ್ಲೆಗಳ ಸೂಕ್ಷ್ಮತೆಯ ಆಧಾರದಲ್ಲಿ 3 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅಂದರೆ ಕ್ಯಾಟಗರಿ 1, 2 ಮತ್ತು 3. ಸೊ ಮುಂದಿನ 1 ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯೋದ್ರಿಂದ ಕ್ಯಾಟಗರಿ 1 ಆ್ಯಂಡ್ 2 ಪ್ರಮುಖವಾದಂಥ ಒಂದು ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಂಡಿರುತ್ತೆ ಈ ಒಂದು ಜಿಲ್ಲೆಗಳು. ಕ್ಯಾಟಗರಿ 3 ಇದಕ್ಕೆ ಇನ್ನು 1 ವಾರದಲ್ಲಿ ಯಾವಾಗಲಾದರೂ ಮಾಕ್ ಡ್ರಿಲ್ ಮಾಡಬಹುದು. 1 ವಾರದ ಸಮಯದಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ಈಗ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ನಾಳೆ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರನೇ ಮಾಕ್ ಡ್ರಿಲ್ ನಡೆಯಲಿದೆ. ಸೊ ಇದರ ಕುರಿತಾಗಿ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ, ಅಫಿಷಿಯಲ್ ಇನ್ಫಾರ್ಮೇಶನ್ ಕೂಡ ಲಭ್ಯವಾಗ್ತಾ ಇದೆ. ಸೊ ಕ್ಯಾಟಗರಿ 1, 2 ಹಾಗೂ 3 3 ಕ್ಯಾಟಗರಿ ವೈಸ್ ಜಿಲ್ಲೆಗಳನ್ನ ಡಿವೈಡ್ ಮಾಡಿಕೊಳ್ಳಲಾಗಿದೆ. 259 ಡಿಸ್ಟ್ರಿಕ್ಟ್ಗಳನ್ನ ಗುರುತಿಸಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಏನು ಆದೇಶವನ್ನು ಕೊಟ್ಟಿತ್ತು. ಸೊ ಅದರಂತೆ ಈಗ ನಾಳೆ ಎಲ್ಲ ಜಿಲ್ಲೆಗಳಲ್ಲೂ ಆಗೋದಿಲ್ಲ. ಬದಲಾಗಿ ಕ್ಯಾಟಗರಿ 1 ಮತ್ತು 2 ಅಥವಾ ಯಾವ ಜಿಲ್ಲೆಗಳು ಅತ್ಯಂತ ಪ್ರಮುಖವಾಗಿದ್ದಾವೆ, ಅತಿ ಸೂಕ್ಷ್ಮ ಜಿಲ್ಲೆಗಳಿಗೆ ಮಾತ್ರನೇ ಈಗ ಮಾಕ್ ಡ್ರಿಲ್ ಮಾಡೋದಕ್ಕೆ ಈಗ ಆದೇಶವನ್ನು ಹೊರಡಿಸಲಾಗಿರೋದು, ಸಿದ್ಧತೆ ಕೂಡ ನಡೀತಾ ಇದೆ. ಆದರೆ ರಾಯಚೂರು ಮತ್ತು ಕಾರವಾರ ಈ 2 ಜಿಲ್ಲೆಗಳಿಗೆ ಮುಂದಿನ 1 ವಾರಗಳ ಕಾಲ ಟೈಮ್ ಇರೋದ್ರಿಂದ ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಅಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಈಗ ಜಿಲ್ಲಾಡಳಿತ ಜೊತೆಗೆ ಗೃಹ ಇಲಾಖೆ ಆದೇಶವನ್ನು ಕೂಡ ಕೊಟ್ಟಿರೋದ್ರಿಂದ ಜಿಲ್ಲಾಡಳಿತ ಕೂಡ ಅದರ ಒಂದು ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ರಾಯಚೂರಿನಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇದೆ, ಜೊತೆಗೆ ಕೈಗಾ ಇದೆ. ಕಾರವಾರದಲ್ಲಿ ಕೈಗಾ ಇರೋದ್ರಿಂದ 2 ಕೂಡ ಸೂಕ್ಷ್ಮ ಪ್ರದೇಶಗಳೇ. ಆದರೆ ಕ್ಯಾಟಗರಿ ವೈಸ್ ನೋಡಿದಂತಹ ಸಂದರ್ಭದಲ್ಲಿ ಕ್ಯಾಟಗರಿ 3 ಬರೋದ್ರಿಂದ ಇನ್ನು 1 ವಾರಗಳ ಕಾಲದಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡು ಸಿದ್ಧತೆಗಳನ್ನ ಮಾಡಿಕೊಂಡು ಅಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಆದರೆ ನಾಳೆ ದೇಶದಾದ್ಯಂತ 224 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. ಆ ಒಂದು ಸೂಚನೆಯ ಬೆನ್ನಲ್ಲೇ ಮಾಕ್ ಡ್ರಿಲ್ ಮಾರ್ಗಸೂಚಿ ಕೂಡ ಈಗ ರಿಲೀಸ್ ಆಗಿದೆ. ಮಾಕ್ ಡ್ರಿಲ್ 3 ಕ್ಯಾಟಗರಿಗಳಾಗಿ ವಿಂಗಡಣೆ ಮಾಡಲಾಗಿದೆ. ಕ್ಯಾಟಗರಿ 2 ನಲ್ಲಿ ಬರುವಂತಹ ಕರ್ನಾಟಕ ಮಾಕ್ ಡ್ರಿಲ್ ಅನ್ನ ಆಪರೇಷನ್ ಅಭ್ಯಾಸ್ ಹೆಸರಲ್ಲಿ ನಡೆಸಲಿದೆ. ಈ ಒಂದು ಹೆಸರಲ್ಲಿ ಮಾಕ್ ಡ್ರಿಲ್ ನಡೆಯೋದು ಬೆಂಗಳೂರಿನಲ್ಲಿ ಮಾತ್ರ ನಾಳೆ ನಡೆಯುತ್ತೆ. ಆ್ಯಂಡ್ ಗೈಡ್ಲೈನ್ಸ್ ಕೂಡ ಈಗ ರಿಲೀಸ್ ಆಗಿರೋದು, ಯಾವ ರೀತಿ ಮಾಕ್ ಡ್ರಿಲ್ ಅನ್ನು ಕಂಡಕ್ಟ್ ಮಾಡಬೇಕು ಅನ್ನುವಂಥ ಗೈಡ್ಲೈನ್ಸ್ ಅನ್ನು ಕೂಡ ಈಗ ಕೇಂದ್ರ ಗೃಹ ಇಲಾಖೆ ಒಂದು ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಸೊ ಅದರಲ್ಲಿ ನೀವು ನೋಡ್ತಾ ಹೋದರೆ ಇನ್ಕಮಿಂಗ್ ಏರ್ ರೈಡ್ ಅಂದರೆ ಯಾವುದೇ ಒಂದು ವಿರೋಧಿ ಪಡೆ ಒಂದು ಏರ್ ಸ್ಟ್ರೈಕನ್ನು ಮಾಡಿದಂತಹ ಸಂದರ್ಭದಲ್ಲಿ, ವಾಯುದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಆ ಒಂದು ಪ್ರೋಸೆಸ್ ಇರುತ್ತೆ ಮಾಕ್ ಡ್ರಿಲ್ನಲ್ಲಿ, ಅದೆಲ್ಲವನ್ನು ಕೂಡ ನಾಳೆ ಹೇಳ್ಕೊಡ್ಲಾಗುತ್ತೆ. ಅಂದರೆ ಮೊದಲನೇದಾಗಿ ಸೈರನ್ ಮೊಳಗುತ್ತೆ. ಆ್ಯಂಡ್ ಅದಾದ ನಂತರ ಯಾವೆಲ್ಲ ಒಂದು ಸುರಕ್ಷತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅದರ ಕುರಿತಾಗಿ ಕೇಂದ್ರ ಗೃಹ ಇಲಾಖೆ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದೆ. ಈಗ ಮಾದರಿಯಾಗಿ ನಾವು ಇಲ್ಲೇ ನಮ್ಮ ಸೆಂಟರಲ್ಲಿ ಶುರು ಮಾಡ್ತೀವಿ. ಓಕೆ ಸರ್. ಇದು ಆದಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ರೆಪ್ಲಿಕೇಟ್ ಮಾಡೋಣ. ನಾಳೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಸಂಕ್ಷಿಪ್ತ ಮಾಡ್ಬೋದು ಅಥವಾ ಇನ್ನೂ ವಿಸ್ತಾರಾಗಿ ಮಾಡ್ಬೋದು. ಇದು ನಾಳೆ ಗೊತ್ತಾಗುತ್ತೆ ನಮಗೆ. ಸಮಯ ಸಂಜೆ 4 ಗಂಟೆ ಟೈಮ್ 4 ಗಂಟೆ ಟೈಮ್ಗೆ ಇದು ಮಾಡ್ತೀವಿ ಮತ್ತು ಕತ್ಲಾದ್ಮೇಲೆ ಬ್ಲ್ಯಾಕ್ಔಟ್ ತೋರಿಸ್ತೀವಿ. ನಾಳೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರ ಅವರ ನಿರ್ದೇಶ ಪ್ರಕಾರ 1 ವಾರದಲ್ಲಿ 3 ಜಿಲ್ಲೆಯಲ್ಲಿ ಮಾಡಬೇಕಂತ ನಿರ್ದೇಶ ಇದೆ. ಅದನ್ನು 2005 ಸರ್ಕ್ಯುಲರ್ ಪ್ರಕಾರ ಇದೆ. ಆದರೂ ನಾವು ಕೆಲವು ಅಡಿಷ್ನಲ್ ಡಿಸ್ಟ್ರಿಕ್ಟ್ ಜಿಲ್ಲೆಗಳಲ್ಲಿ ಅವರಿಗೆ ನಾವು ನಮ್ಮ ಪ್ರಿಪೇರ್ಡ್ನೆಸ್ ಏನಿದೆ ಟೆಸ್ಟ್ ಮಾಡೋಕ್ಕೆ ನಾವು ಇನ್ನೂ 2-3 ಜಿಲ್ಲೆಯಲ್ಲಿ ಮಾಡ್ತೀವಿ. ಬಟ್ ನಾಳೆ ಬರೀ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ಕಡೆ ಸರ್? ಒಂದೇ ಕಡೆ ಮೈಸೂರಲ್ಲಿ ನಿಮಗೆ ಬೋಟ್ ರೆಸ್ಕ್ಯೂ, ಬ್ಲ್ಯಾಕ್ಔಟ್ ಮತ್ತು ದೊಡ್ಡ ಉದ್ದ ಬಿಲ್ಡಿಂಗಿಂದ ಹೇಗೆ ರೆಸ್ಕ್ಯೂ ಮಾಡಬೇಕು, ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಹೇಗೆ ಮಾಡಬೇಕು, ಅದು ಎಲ್ಲ ಪ್ರಿಪೇರ್ಡ್ನೆಸ್ ನಮ್ಮ ಸಿವಿಲ್ ಡಿಫೆನ್ಸ್ ಮತ್ತು ನಾವು ಇದರಲ್ಲಿ ಹೋಮ್ ಗಾರ್ಡ್ಸ್ ಮತ್ತು ಫೈರ್ ಫೋರ್ಸ್ ಅವರಿಗೆ ಕೂಡ ಸೇರಿಸ್ತಾ ಇದ್ದೀವಿ. ಯಾಕಂದರೆ ದಿಸ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಸಾಲ್ವಿಂಗ್ ಅ ಪ್ರಾಬ್ಲಮ್. ಓನ್ಲಿ ಆಫೀಸರ್ಸ್ ಅಂಡ್ ನಿಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಇರ್ತಾರೆ? ಇಲ್ಲ, ಪಬ್ಲಿಕ್ ಬರ್ಬೋದು. ಪಬ್ಲಿಕ್ ಬರ್ಬೋದು. ಅಂದರೆ ನಮಗೆ ರೆಸ್ಟ್ರಿಕ್ಷನ್ ಏನಿಲ್ಲ. ರೆಸ್ಟ್ರಿಕ್ಷನ್ ಇರೋದು ನಮಗೆ ಸ್ಪೇಸ್ ಅಷ್ಟು ಇಲ್ಲ. ಯಾರಿಗೂ ಬೇಡ ಅಂತ ಹೇಳೋಲ್ಲ. ಬಟ್ ಆದ್ರೂ ಇಲ್ಲಿ ಅಕಾಮಿಡೇಟ್ ಮಾಡೋಕ್ಕೆ ಜಾಗ ಇರಬೇಕಲ್ಲ. ಯಾಕಂದರೆ ನಮಗೆ ಡ್ರಿಲ್ ಮಾಡೋಕ್ಕೆ ಜಾಗ ಬೇಕು.
ಅದಕ್ಕೆ ಸರ್ ಡ್ಯೂರೇಷನ್ ಎಷ್ಟಿದೆ ಸರ್ ಓವರಾಲ್ ಮಾಕ್ ಡ್ರಿಲ್ ಡ್ಯೂರೇಷನ್ ಏನಿದೆ ಸರ್? ಹೆಚ್ಚು ಕಡೆ 4 ಗಂಟೆಯಿಂದ 7-7:30 8 ಗಂಟೆ ಆಗ್ತದೆ. ಯಾಕಂದರೆ ನೈಟ್ ಟೈಮ್ನಲ್ಲಿ ಏನು ಡ್ರಿಲ್ ಇದೆ ಅದನ್ನು ತೋರಿಸ್ಬೇಕಲ್ಲ ಅದಕ್ಕೆ. ಓಕೆ, ಬಟ್ ನಾಳೆ ಬೆಂಗಳೂರು ಮಾತ್ರ ಉಳಿದ ಉತ್ತರ ಕನ್ನಡ ಆಗಿರ್ಬೋದು ಅಥವಾ ಅದು ಸ್ಕೆಡ್ಯೂಲ್ ನಾವು ಕೊಡ್ತೀವಿ. ಬೆಂಗಳೂರು ಒಂದೇ ಕಡೆ ನಾಳೆ ಒಂದು ಕಡೆ ಮಾಡಿಬಿಟ್ಟು ನಾಳಿದ್ದು ಬೇರೆ ಬೇರೆ ಜಿಲ್ಲೆನಲ್ಲಿ ಯಾವ ಯಾವ ಡೇಟ್ಗೆ ಮಾಡ್ತೀವಿ. ಈಗ ಡಿಒ ಲೆಟರ್ ಚೀಫ್ ಸೆಕ್ರೆಟರಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೋಗಿದೆ, ಅವರು ರೆಡಿ ಆಗ್ತಾ ಇದ್ದಾರೆ. 8ನೇ ತಾರೀಕಿಂದ ಅವರು ಅವರ ಜಿಲ್ಲೆಯಲ್ಲಿ ಮಾಡ್ತಾರೆ. ಹಾಗಿದ್ರೆ ಕೇಂದ್ರ ಗೃಹ ಇಲಾಖೆ ಕೊಟ್ಟಿರುವಂತಹ ಒಂದು ಗೈಡ್ಲೈನ್ಸ್ ಪ್ರಕಾರ ನಾಳೆ ಮಾಕ್ ಡ್ರಿಲ್ ಯಾವ ರೀತಿ ಇರುತ್ತೆ ಅಥವಾ ಯಾವೆಲ್ಲ ಒಂದು ಪ್ರೋಸೆಸ್ ಅನ್ನ ಒಂದು ಮಾಕ್ ಡ್ರಿಲ್ ನಲ್ಲಿ ಹೇಳ್ಕೊಡ್ಲಾಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಇನ್ಕಮಿಂಗ್ ಏರ್ ರೈಡ್ ಅಂದ್ರೆ ಯಾವುದೇ ಥರದ ಒಂದು ಪ್ರಬಲ ವಾಯುದಾಳಿ ಆದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಸೈರನ್ ಮೊಳಗುತ್ತೆ. ಸೊ ಜೋರಾಗಿ ಸೈರನ್ ನಿಮಗೆ ಕೇಳಿಸುತ್ತೆ. 3 ಕಿಲೋಮೀಟರ್ವರೆಗೂ ಕೂಡ ಒಂದು ಸೈರನ್ ಇರುವಂತಹ ಜಾಗದಿಂದ 3 ಕಿಲೋಮೀಟರ್ ಸುತ್ತಮುತ್ತ ನಿಮಗೆ ಕೇಳಿಸುತ್ತೆ. ಅದಾದ ನಂತರ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಯಾವ ರೀತಿ ಒಂದು ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಬಿಲ್ಡಿಂಗ್ ಅಲ್ಲಿ ಇದ್ರೂ ಕೂಡ ಯಾವ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾಗರಿಕರಿಗೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕ್ರಮವನ್ನು ಹೇಳ್ಕೊಡ್ಲಾಗುತ್ತೆ. ಇದಾದ ನಂತರ ಆಗೋದೇ ಬ್ಲ್ಯಾಕ್ಔಟ್ ಕ್ರಮ, ಅಂದರೆ ಕಂಪ್ಲೀಟ್ ಆಗಿ ಪವರ್ ಅನ್ನ ಕಟ್ ಮಾಡಬೇಕು ಅಥವಾ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲ ಲೈಟ್ಗಳನ್ನು ಕೂಡ ಆಫ್ ಮಾಡಬೇಕಾಗುತ್ತೆ. ಇದು ಬ್ಲ್ಯಾಕ್ಔಟ್ ಕ್ರಮ. ಇದಾದ ಮೇಲೆ ಅಕಸ್ಮಾತ್ ಏನಾದರೂ ಏರ್ ಸ್ಟ್ರೈಕ್ ಇಂದ ವಾಯುದಾಳಿಯಿಂದ ಕಟ್ಟಡದಲ್ಲಿ ಬೆಂಕಿ ಬಿದ್ದರೆ ಆ ಒಂದು ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರಬೇಕು ಅಂತಾನೋ ಅಥವಾ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅಣಕು ಪ್ರದರ್ಶನ ಅಂದರೆ ಮಾಕ್ ಡ್ರಿಲ್ ಅನ್ನ ನಾಳೆ ಹೇಳ್ಕೊಡ್ಲಾಗುತ್ತೆ. ಇನ್ನು ಬಿಲ್ಡಿಂಗ್ ಒಳಗಡೆ ಸಿಕ್ಕಾಕೊಂಡಿರುವಂತಹ ಸಂತ್ರಸ್ತರ ಹುಡುಕಾಟವನ್ನು ಯಾವ ರೀತಿ ಮಾಡಬೇಕು, ಅವರ ರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು, ಈ ಒಂದು ಡ್ರಿಲ್ ಕೂಡ ನಾಳೆ ಪ್ರದರ್ಶನ ಆಗುತ್ತೆ. ಇನ್ನು ಗಾಯಾಳುಗಳ ರಕ್ಷಣೆ, ಅಕಸ್ಮಾತ್ ಆ ಒಂದು ವಾಯುದಾಳಿಯಲ್ಲಿ ಯಾರಿಗಾದರೂ ಗಾಯ ಆಗಿದ್ರೆ, ತೀವ್ರತರವಾದಂಥ ಒಂದು ಇಂಜುರಿಗಳಾಗಿದ್ರೆ ಅಂಥವ್ರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದರ ಒಂದು ಅಣಕು ಪ್ರದರ್ಶನ ಕೂಡ ನಾಳೆ ಹೇಳ್ಕೊಡ್ತಾರೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ಯಾವ ರೀತಿ ಸಾಗಿಸಬೇಕು, ಕಾಲಿಗೆ ಏಟು ಬಿದ್ದಿದ್ರೆ ಅವ್ರನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಒಂದು ಸೀರಿಯಸ್ ಇಂಜುರಿ ಆಗಿದ್ರೆ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇದೆಲ್ಲವನ್ನು ಕೂಡ ಕ್ಯಾಟಗರಿ ವೈಸ್ ನಾಳೆ ಹೇಳ್ಕೊಡ್ತಾರೆ. ಇನ್ನು 6ನೇ ವಿಷಯ ಏನು ಅಂತಂದರೆ, ಸೂಕ್ಷ್ಮ ಜಾಗದಲ್ಲಿರುವಂಥ ಜನರನ್ನು ಸ್ಥಳಾಂತರ ಮಾಡೋದು ಹೇಗೆ. ಫಾರ್ ಎಕ್ಸಾಂಪಲ್ ಕ್ಯಾಟಗರಿ 1 ಈ ಜಿಲ್ಲೆಗಳು ಬಾರ್ಡರ್ನಿಂದ, ಪಾಕಿಸ್ತಾನದ ಬಾರ್ಡರ್ನಿಂದ 150-200 ಕಿಲೋಮೀಟರ್ ಒಳಗಡೆ ಬರುವಂಥ ಒಂದು ಜಿಲ್ಲೆಗಳು, ಇದೆಲ್ಲವೂ ಕೂಡ ಕ್ಯಾಟಗರಿ 1 ಆಗಿರುತ್ತೆ, ಅತಿ ಸೂಕ್ಷ್ಮವಾದಂಥ ಪ್ರದೇಶ. ಸೊ ಇದು ಕ್ಯಾಟಗರಿ 1 ಆದ ನಂತರ ಕ್ಯಾಟಗರಿ 2ನಲ್ಲಿ ಆ್ಯಂಡ್ ಅದರದಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಜಿಲ್ಲೆಗಳು ಬರ್ತವೆ, ಕ್ಯಾಟಗರಿ 3ಯಲ್ಲಿ ಬರ್ತವೆ. ಸೊ ಸೂಕ್ಷ್ಮ ಜಾಗದಲ್ಲಿರುವಂಥ ಜನರನ್ನ ಯಾವ ರೀತಿ ಸ್ಥಳಾಂತರ ಮಾಡಬೇಕು ಅನ್ನೋದರ ಕುರಿತಾಗೂ ಕೂಡ ಮಾಕ್ ಡ್ರಿಲ್ನಲ್ಲಿ ನಾಳೆ ಪ್ರದರ್ಶನ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.